ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು SSLC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, PUC ಅಥವಾ ಪದವಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬಹಳಷ್ಟು ಹುದ್ದೆಗಳನ್ನ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ. ಆ ಒಂದು ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಆನ್ಲೈನ್ ಅರ್ಜಿ ಮೊಬೈಲ್ ನಲ್ಲೇ ಸಲ್ಲಿಸುವಂತಹ ವಿಧಾನ ಆಗಿರಬಹುದು ಅಥವಾ ಕಂಪ್ಯೂಟರ್ ಅಲ್ಲಿ ಸಲ್ಲಿಸುವಂತಹ ವಿಧಾನ ಆಗಿರಬಹುದು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಸಂಪೂರ್ಣವಾಗಿರುವಂತಹ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತಹ ಖಾಲಿ ಹುದ್ದೆಗಳಿಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಇನ್ನಿತರ ಇಲಾಖೆಯಿಂದ ಬಂದಿರುವಂತಹ ಹೊಸ ನೇಮಕಾತಿಗಳ ಅಧಿಸೂಚನೆಯನ್ನ ನಾವು ಪ್ರತಿ ತಿಂಗಳು ಯಾವ ರೀತಿಯಾಗಿ ಸರ್ಚ್ ಮಾಡಿಕೊಂಡು ಅದರದೇ ಆದಂತಹ ಒಂದು ವೆಬ್ಸೈಟ್ಗೆ ಹೋಗಿ ಅದರದೇ ಆದಂತಹ ಒಂದು ಲಿಂಕ್ಗೆ ಹೋಗಿ ಯಾವ ರೀತಿಯಾಗಿ ನಾವು ಹುಡುಕಿ ಆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನೀವೇನ್ ಮಾಡಬೇಕಾಗುತ್ತೆ, ಫ್ರೀ ಜಾಬ್ ಅಲರ್ಟ್ ಅಂತೇಳಿ ನೀವೇನ್ ಮಾಡಬೇಕು, ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು. ಏನ್ ಮಾಡಬೇಕು, ಫ್ರೀ ಜಾಬ್ ಅಲರ್ಟ್ ಅಂತೇಳಿ ಒಂದು ವೆಬ್ಸೈಟ್ ಇದ್ದಿರುತ್ತೆ. ಆ ಒಂದು ವೆಬ್ಸೈಟ್ಗೆ ಹೋಗಿ ಒಂದು ವೆಬ್ಸೈಟ್ ಓಪನ್ ಆದಾಗ ಇಲ್ಲಿ ನೋಡಬಹುದು ಎಲ್ಲ ತರದ ಒಂದು ಹೊಸ ನೇಮಕಾತಿಗಳ ಒಂದು ಅಧಿಸೂಚನೆಯನ್ನ ನೀವೇನ್ ಮಾಡಬಹುದು, ಫ್ರೀ ಜಾಬ್ ಅಲರ್ಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇವತ್ತು ನಮಗೆ ಕರ್ನಾಟಕ ಎಲ್ಲ ರಾಜ್ಯದಲ್ಲಿ ಇರುವಂತಹ ನೇಮಕಾತಿಗಳ ಮಾಹಿತಿಯನ್ನ ನಾವು ಸಂಪೂರ್ಣವಾಗಿ ಪಡೆಯಬಹುದು. ಇದರಲ್ಲಿ ಕೆ ಅಂತ ಕಾಣಿಸ್ತಾ ಇದೆ ನೋಡಬಹುದು, ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಕೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಕರೆದಿರುವಂತಹ ಹೊಸ ನೇಮಕಾತಿ ಒಂದು ಮಾಹಿತಿಯನ್ನ ನಾವು ಪಡೆಯಬಹುದು. ಈ ಒಂದು ಕೆ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಕೆಲವೊಂದಿಷ್ಟು ಕ್ಲೋಸ್ ಮಾಡಬೇಕು. ಮಾಡಿದ ನಂತರ ಇವತ್ತು ಕರ್ನಾಟಕದಲ್ಲಿ ಕರೆದಿರುವಂತಹ ಎಲ್ಲ ನೇಮಕಾತಿಗಳ ಒಂದು ಮಾಹಿತಿಯನ್ನ ನಾವೇನ್ ಮಾಡಬಹುದು, ಲೇಟೆಸ್ಟ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಕರ್ನಾಟಕ ಲೇಟೆಸ್ಟ್ ಜಾಬ್ ಗೌರ್ಮೆಂಟ್ ಅಂತೇಳಿ ಒಂದು ಪೇಜ್ ಓಪನ್ ಆಗುತ್ತೆ. ಸಂಪೂರ್ಣವಾಗಿ ನಾವು ಇದರಲ್ಲಿ ನೋಡಬಹುದು. ಇದರಲ್ಲಿ ಎಲ್ಲ ತರದ ಒಂದು ಅಪ್ಲಿಕೇಶನ್ ಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ 500 ಒಂದು ಆಫೀಸ್ ಅಸಿಸ್ಟೆಂಟ್ ಪ್ಯೂನ್ ಅಂತ ನಾವು ನೋಡ್ತೀವಿ, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕರೆದಿರುವಂತದ್ದು. ಇವಾಗ SSLC ಪಾಸ್ ಆಗಿರುವಂತವರು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. ಮಾಡಿದ ನಂತರ ಈ ಒಂದು ಬ್ಯಾಂಕ್ ಆಫ್ ಬರೋಡಾಗೆ ಸಂಬಂಧಿಸಿರುವಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿ ಮತ್ತೆ ಇದರ ಕೊನೆಯ ದಿನಾಂಕ ಆಗಿರಬಹುದು, ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ನಾವೇನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಈ ರೀತಿಯಾಗಿ ಒಂದು ಪೋಸ್ಟ್ ಆಗಿರುವಂತಹ ದಿನಾಂಕ 2/5/2024 ಇರುತ್ತೆ. ಆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 500 ಹುದ್ದೆಗಳನ್ನ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ನೇಮಕಾತಿಯನ್ನ ಮಾಡ್ಕೊತಾ ಇದ್ದಾರೆ. ಸಂಪೂರ್ಣವಾಗಿ ನಾವು ಕೆಳಗಡೆ ನೋಡಿದಾಗ ಇದರ ಒಂದು ಲಿಂಕ್ ಆಗಿರ್ಬೋದು, ಒಂದು ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ಆಗಿರ್ಬೋದು, ಅಪ್ಲಿಕೇಶನ್ ಕೊನೆಯ ದಿನಾಂಕ ಆಗಿರ್ಬೋದು, ಮತ್ತೆ ಇವತ್ತು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ 18 ವರ್ಷದಿಂದ 26 ವರ್ಷದ ಒಳಗಿರುವಂತಹ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಅಂದ್ರೆ ವಿದ್ಯಾರ್ಥಿ SSLC ಪಾಸ್ ಆಗಿರುವಂತವರು SSLC ಪಾಸ್ ಆದ ನಂತರ ಮುಂದಿನ ವಿದ್ಯಾಭ್ಯಾಸ ಕೂಡ ನಾವು ಮಾಡಿದೀವಿ ಅಂದ್ರೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅವಾಗ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ನಾವು ಮೊದಲಿಗೆ ಒಂದು ನೋಟಿಫಿಕೇಶನ್ ನೋಡಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಸಿಲೆಬಸ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಇಲ್ಲಿಂದ ಎಲ್ಲ ತರದ ಒಂದು ವೆಬ್ಸೈಟ್ ಆಗಿರ್ಬೋದು, ಶಾರ್ಟ್ ನೋಟಿಫಿಕೇಶನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಸಮಗ್ರವಾಗಿ ನೀವು ಪರಿಶೀಲನೆ ಜಸ್ಟ್ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು, ಇದರ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ನಮಗೆ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿರುವಂತಹ ಒಂದು ಡೇಟ್ ಆಗಿರ್ಬೋದು, ಎಕ್ಸಾಮ್ ನೀವು ತಗೋತೀರಿ ಅನ್ನೋದಾಗಿರ್ಬೋದು, ರೀತಿಯಾಗಿ ಓಪನ್ ಆಗಿರುತ್ತೆ. ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲ ಸರ್ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು, ಅಪ್ಲೈ ಆನ್ಲೈನ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು. ಮಾಡಿದ ನಂತರ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವ ಈ ರೀತಿಯಾಗಿ ನಮಗೆ ಬ್ಯಾಂಕ್ ಆಫ್ ಬರೋಡಾದ ಒಂದು ವೆಬ್ಸೈಟ್ ಕೂಡ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ದಿನಾಂಕ ಆಗಿರ್ಬೋದು, ಇವತ್ತು ಅಪ್ಲಿಕೇಶನ್ ಸಲ್ಲಿಸುವಂತಹ ಕೊನೆಯ ದಿನಾಂಕ ಆಗಿರ್ಬೋದು, ಎಲ್ಲವನ್ನು ಕೂಡ ಸಮಗ್ರವಾಗಿ ನೋಡಿಕೊಂಡು ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಹೌ ಟು ಅಪ್ಲೈ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸ್ಟೆಪ್ ಮುಖಾಂತರ ಸಲ್ಲಿಸಬಹುದು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು PDF ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಮೊದಲಿಗೆ ಏನ್ ಮಾಡಬೇಕು, ಎರಡನೇ ವಿಧಾನ ಏನು, ಮೂರನೇ ವಿಧಾನ ಏನು, ಎಲ್ಲವನ್ನು ಕೂಡ ನೀವು ಸಮಗ್ರವಾಗಿ ಇಲ್ಲಿಂದ ಪರಿಶೀಲನೆಯನ್ನ ಮಾಡ್ಕೋಬಹುದು. ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೋಡಬಹುದು. ಸಂಪೂರ್ಣವಾಗಿ ಓಪನ್ ಆದ ನಂತರ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲವನ್ನು ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ. ಸಂಪೂರ್ಣವಾಗಿ ಓದ್ಕೋಬಹುದು, ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಸರ್ ನಾನು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲಿಗೆ ನೀವು ಒಂದು ಆಲ್ರೆಡಿ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡಿತ್ತು ಅಂದ್ರೆ ನೀವು ಲಾಗಿನ್ ಮಾಡ್ಕೋಬೇಕು. ಇಲ್ಲ ಸರ್ ನಾನು ಇವಾಗಲೇ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ, ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಕ್ಲಿಕ್ ಹಿಯರ್ ಟು ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವೇನ್ ಮಾಡಬೇಕಾಗುತ್ತೆ, ಬೇಸಿಕ್ ಇನ್ಫಾರ್ಮೇಶನ್, ಫೋಟೋ ಮತ್ತೆ ಸಿಗ್ನೇಚರ್,
ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಒಂದ್ಸಾರಿ ಅಪ್ಲಿಕೇಶನ್ ಪ್ರಿವ್ಯೂ ಮಾಡಿ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಫೋಟೋಗಳನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಪೇಮೆಂಟ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ 6 ವಿಧಾನಗಳನ್ನ ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಆನ್ಲೈನ್ ಅರ್ಜಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರುತ್ತೆ. ಇಲ್ಲಿ ನೀವು ಏನು ಸಲ್ಲಿಸಬೇಕು ಅಂದ್ರೆ ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ಒಂದು ಕ್ಯಾಂಡಿಡೇಟ್ ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅವರ ಒಂದು ಹೆಸರನ್ನ ನೀಟಾಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿಯಾಗಿ ಹೆಸರಾಗಿರ್ಬೋದು, ಮೊಬೈಲ್ ನಂಬರ್ ಜೊತೆಗೆ ಕನ್ಫರ್ಮ್ ಮೊಬೈಲ್ ನಂಬರ್ ಆಗಿರ್ಬೋದು, ಮತ್ತೆ ಅಲ್ಟರ್ನೇಟಿವ್ ನಂಬರ್ ಹಾಕ್ಬೋದು, ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ. ಎಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಅದನ್ನ ಕಡ್ಡಾಯವಾಗಿ ನಾವು ಭರ್ತಿಯನ್ನ ಮಾಡಬೇಕು. ಇಮೇಲ್ ಐಡಿಯನ್ನು ಕೂಡ ಸಂಪೂರ್ಣವಾಗಿ ಹಾಕಿ ಈ ಒಂದು ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ನಾವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಭರ್ತಿ ಮಾಡಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದೇನೆ. ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ಸಂಪೂರ್ಣವಾಗಿ ನೀವು ಏನ್ ಮಾಡಬಹುದು, ವೆಬ್ ಕ್ಯಾಮೆರಾ ಮುಖಾಂತರ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಮುಖಾಂತರ ಕೂಡ ಒಂದು ಫೋಟೋವನ್ನ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡಬಹುದು. ಇಲ್ಲ ಸರ್ ನನ್ನ ಕಡೆ ಫೋಟೋ ಇದೆ ಅಂದ್ರೆ ನೀವು ಫೋಟೋ ಮತ್ತೆ ಒಂದು ಕ್ಯಾಪ್ಚರ್ ಮಾಡಿರುವಂತಹ ಇಮೇಜ್ ಕೂಡ ಸಂಪೂರ್ಣವಾಗಿ ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಫೋಟೋವನ್ನ ನೀವು ಅವೈಲೇಬಲ್ ಮಾಡ್ತಾ ಇದ್ರೆ ಮೊಬೈಲ್ ಫೋನ್ ಅಲ್ಲಿ ಅಂದ್ರೆ ನೀವು ಸ್ಕ್ಯಾನರ್ ಕೂಡ ಉಪಯೋಗಿಸಿಕೊಂಡು ಒಂದು ಫೋಟೋವನ್ನ ಅಪ್ಲೋಡ್ ಮಾಡಬಹುದು. ಇಲ್ಲ ಸರ್ ನಾನು ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಇಲ್ಲ ಸರ್ ನನ್ನ ಕಡೆ ಫೋಟೋ ಇದೆ ಅಂದ್ರೆ ಸ್ಕ್ಯಾನ್ ಮಾಡಿರುವಂತಹ ಫೋಟೋ ಇತ್ತು ಅಂದ್ರೆ ನೀವು ಒಂದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಒಂದು ಫೋಟೋವನ್ನ ಏನ್ ಮಾಡಬಹುದು, ಯಾವ ಒಂದು MB ಅಲ್ಲಿ ಕೇಳಿರ್ತಾರೋ 3.5 ಸೆಂಟಿಮೀಟರ್ ಮತ್ತೆ 5 ರಿಂದ 3.5 ಮತ್ತೆ 4.5 ಸೆಂಟಿಮೀಟರ್ ಒಳಗಡೆ ನೀವು PDF ಆಗಿರಬಹುದು JPG ಫೋಟೋಗಳನ್ನ ಯಾವ್ದಾದ್ರು ಒಂದು ಫೋಟೋವನ್ನ ನೀವು ಏನ್ ಮಾಡಬಹುದು ಆ ಒಂದು ಅಪ್ಲೋಡ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆ, ನಾನು ಫೈಲ್ ಅನ್ನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಫೋಟೋವನ್ನ ಅಪ್ಲೋಡ್ ಮಾಡ್ಕೊತಾ ಇದ್ದೇನೆ. ಸಂಪೂರ್ಣವಾಗಿ ನಾನು 2 ಫೋಟೋಗಳನ್ನು ಕೂಡ ಸಂಪೂರ್ಣವಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೇನೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸ್ಕ್ಯಾನ್ ಸಿಗ್ನೇಚರ್ ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ಅಪ್ಲೋಡ್ ಮಾಡಬೇಕಾಗಿರುವಂತದ್ದು. ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಿಗ್ನೇಚರ್ ಕೂಡ ನೀವು ಏನ್ ಮಾಡಬಹುದು, ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಅಥವಾ ಮೊಬೈಲ್ ಫೋನ್ ಅಲ್ಲಿ ಇರುವಂತಹ ಒಂದು ಸಿಗ್ನೇಚರ್ ಕೂಡ ನೀವು ಸಂಪೂರ್ಣವಾಗಿ ಇಲ್ಲಿಂದ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ನಾನು ಸಿಗ್ನೇಚರ್ ಕೂಡ ಒಂದು ಕ್ಯಾಪ್ಚರ್ ಅನ್ನ ಮಾಡಿಕೊಂಡು ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ಯಾಪ್ಚರ್ ಮಾಡಿದ ನಂತರ ಸಂಪೂರ್ಣವಾಗಿ ಸಿಗ್ನೇಚರ್ ಕೂಡ ಹಾಕಿದ್ದೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಏನ್ ಮಾಡಬೇಕು, ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನೋಡಬಹುದು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ. ನಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರಬಹುದು, ಫೋಟೋ ಮತ್ತೆ ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಿದೀವಿ. ಡೀಟೇಲ್ಸ್ ಕೂಡ ನೀವು ಏನ್ ಮಾಡಬೇಕು, ಇಲ್ಲಿ ಏನ್ ಕೇಳುತ್ತೆ ವೇಕೆನ್ಸಿ ಸ್ಟೇಟ್ ಅಂತ ಕೇಳುತ್ತೆ, ಅಪ್ಲೈ ಮಾಡ್ತಾ ಇದೀವಿ, ನೀವು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ನಾನು ಕರ್ನಾಟಕದಲ್ಲಿ ಅಪ್ಲೈ ಮಾಡ್ತಾ ಇರೋದ್ರಿಂದ ಕರ್ನಾಟಕದ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನೀವು ಏನ್ ಮಾಡಬೇಕು, ಕನ್ನಡ ಭಾಷೆಯನ್ನ ಸೆಲೆಕ್ಷನ್ ಮಾಡ್ಕೊರಿ. ನಿಮ್ಮ ಒಂದು ಕೆಟಗರಿ ಯಾವ ಕೆಟಗರಿಯಿಂದ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ನಿಮ್ಮ ಒಂದು ಕೆಟಗರಿ ಸೆಲೆಕ್ಷನ್ ಮಾಡಬೇಕು. ಅದಾದ ನಂತರ ನೀವೇನಾದ್ರೂ ಒಂದು ಪರ್ಸನಲ್ ಡಿಸಬಿಲಿಟಿ ಏನಾದ್ರೂ ಇದೆಯಾ ಅಂತ ಕೇಳುತ್ತೆ. ಇತ್ತು ಅಂದ್ರೆ ಎಸ್ ಅಂತ ಹೇಳಬೇಕು, ಇಲ್ಲ ಅಂದ್ರೆ ನೋ ಅಂತ ಹೇಳಬೇಕಾಗುತ್ತೆ. ಅದಾದ ನಂತರ ನೀವು ಕೆಳಗಡೆ ಇನ್ ಕೆಲವೊಂದಿಷ್ಟು ಮಾಹಿತಿಯನ್ನು ಕೇಳಿರ್ತಾರೆ, ಅದೆಲ್ಲವನ್ನು ಕೂಡ ಎಸ್ ನೋ ಮಾಡುವಂತದ್ದು ಇದ್ದಿರುತ್ತೆ. ಅವೆಲ್ಲವನ್ನು ಕೂಡ ಸರಿಯಾಗಿ ಗಮನಿಸಿ ನೀವೇನ್ ಮಾಡಬೇಕು, ಎಸ್ ಮತ್ತೆ ನೋ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಮಾಡಿದ ನಂತರ ನೀವು ಏನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಾ, ಕನ್ನಡ ಗ್ರಾಮೀಣ ಆಗಿರ್ಬೋದು, ಮತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿಕೊಂಡು ಇವೆಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಹಾಕಿದ ನಂತರ ಇವೆಲ್ಲ ಡೀಟೇಲ್ಸ್ ನಿಮ್ಮ ಅಡ್ರೆಸ್ ಆಗಿರ್ಬೋದು, ಸೇಮ್ ಅಡ್ರೆಸ್ ಇತ್ತು ಅಂದ್ರೆ ಇದನ್ನ ಹಾಕಿದ ನಂತರ ಸೇಮ್ ಅಡ್ರೆಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಸಂಪೂರ್ಣವಾಗಿ ಅಡ್ರೆಸ್ ಹಾಕಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿಂದ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ನೋಡಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಆಗಿರುತ್ತೆ. ಅವಾಗ ನಾವು ವೇಕೆನ್ಸಿ ಡೀಟೇಲ್ಸ್ ಅಂದ್ರೆ ಎಲ್ಲಿ ಅಪ್ಲೈ ಮಾಡ್ತಾ ಇದೀವಿ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ. ನಾವು ಕರ್ನಾಟಕದಲ್ಲಿ ಇರುವಂತಹ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಲೈ ಮಾಡ್ತಾ ಇದೀವಿ ಅಂದ್ರೆ ಸೆಲೆಕ್ಷನ್ ಮಾಡಬೇಕು. ಅದಾದ ನಂತರ ನಿಮ್ಮ ಒಂದು ಭಾಷೆಯನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕೆಟಗರಿ ಸೆಲೆಕ್ಷನ್ ಮಾಡಬೇಕು. ಏನಾದ್ರೂ ಡಿಸಬಿಲಿಟಿ ಪರ್ಸನ್ ಇದೆಯಾ ಅಂತ ಕೇಳುತ್ತೆ, ನೋ ಅಂತ ಹೇಳಬೇಕು, ಇತ್ತು ಅಂದ್ರೆ ಎಸ್ ಹೇಳಬೇಕು, ಎಷ್ಟು ಪರ್ಸೆಂಟೇಜ್ ಏನಿದೆ ಅಂತ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ನಾವು ಕೆಳಗಡೆ ಹೋದಾಗ ನಂತರ ಇಲ್ಲಿ ಕೇಳುವಂತ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಎಸ್ ಆರ್ ನೋ ಅಂತ ಕೊಡಬೇಕಾಗಿರುವಂತದ್ದು. ಸಮಾಧಾನದಿಂದ ಇವೆಲ್ಲವನ್ನು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಓದ್ಕೊಂಡು ನೀವು ಏನ್ ಮಾಡಬೇಕು, ಎಸ್ ಆರ್ ನೋ ಅಂತ ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ. ಅದಾದ ನಂತರ ನೀವೇನ್ ಮಾಡಬೇಕು, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ಹಾಕೊಳ್ಳಿ. ಫಿಮೇಲೋ ಜನರಲ್ ಅಥವಾ ಏನಿದೆ ಅದನ್ನು ಸಂಪೂರ್ಣವಾಗಿ ಹಾಕಬೇಕು. ನಿಮ್ಮ ತಾಯಿ ಹೆಸರಾಗಿರ್ಬೋದು, ಟೌನ್ ಒಂದು ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಫಾದರ್ ನೇಮ್, ಮದರ್ ನೇಮ್, ಓಕೆ ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಇಲ್ಲಿ ಏನ್ ಕೇಳತ್ತಪ್ಪ ಅಂದ್ರೆ ಅಡ್ರೆಸ್, ನೀವು ಮೇಲ್ಗಡೆ ಅಡ್ರೆಸ್ ಮತ್ತೆ ಕೆಳಗಡೆ ಅಡ್ರೆಸ್ ಏನಾದ್ರೂ ಕರೆಸ್ಪಾಂಡಿಂಗ್ ಇತ್ತು ಅಂದ್ರೆ ಎರಡು ಬೇರೆ ಬೇರೆ ಹಾಕಬೇಕು. ಇಲ್ಲ ಸರ್ ನಾನು ಒಂದೇ ಅಡ್ರೆಸ್ ಕೊಡ್ತಾ ಇದ್ದೀನಿ ಅಂದ್ರೆ ಒಂದೇ ಅಡ್ರೆಸ್ ಮೇಲ್ಗಡೆ ಹಾಕಿ ಸೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೆಳಗಡೆ ಬಂದ್ಬಿಡುತ್ತೆ. ಅದಾದ ನಂತರ ಇಲ್ಲಿ ನೀವೇನ್ ಮಾಡಬೇಕು, ಇವೆಲ್ಲ ಸೆಲೆಕ್ಷನ್ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಥವಾ ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ ಅನ್ನು ಹಾಕಿ ನೀವು ಸೇವ್ ಅಂಡ್ ಮತ್ತೆ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಕೆಲವೊಂದಿಷ್ಟು ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರಿವ್ಯೂ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ನೋಡಿಕೊಂಡು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಯಾವ ಒಂದು ಕಾಸ್ಟ್ದವರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಪೇಮೆಂಟ್ ಮಾಡಿದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಸಕ್ಸಸ್ಫುಲ್ ಆಗಿರುತ್ತೆ. ಮುಂದಿನ ವಿಧಾನ ಕೂಡ ಬಹಳಷ್ಟು ಈಸಿ ಆಗಿದೆ. ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹಾಕಿದ ಮೇಲೆ ನೀವು ಫೋಟೋ ಮತ್ತೆ ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಿ ನಿಮ್ಮ ಒಂದು ಅರ್ಜಿಯನ್ನು ಸಂಪೂರ್ಣವಾಗಿ ಸಕ್ಸಸ್ಫುಲ್ ಮಾಡ್ಕೋಬಹುದು. ಮತ್ತೆ ಇನ್ನಿತರ ಮಾಹಿತಿ ಕೂಡ ನೀವು ಏನ್
ಮಾಡಬಹುದು. ನಿಮ್ಮ ಮೊಬೈಲ್ ಫೋನಲ್ಲೇ ಮುಂದಿನ ದಿನಗಳ ಒಂದು ಮಾಹಿತಿ, ಎಕ್ಸಾಮಿನೇಷನ್ ಯಾವ ರೀತಿಯಾಗಿರುತ್ತೆ ಎಲ್ಲವನ್ನು ಕೂಡ ಮೊಬೈಲ್ ಫೋನಿಗೆ ಮೆಸೇಜ್ ಬರ್ತಾ ಇರುತ್ತೆ. ಇಮೇಲ್ ಐಡಿಗೆ ಚೆಕ್ ಮಾಡ್ತಾ ಇರಬೇಕು. ಅಪ್ಲಿಕೇಶನ್ ಹಾಕುವಂತಹ ವಿಧಾನ ಬಹಳಷ್ಟು ಸರಳವಾಗಿದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಸಲ್ಲಿಸಿ ಇವತ್ತು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕರೆದಿರುವಂತಹ ಪ್ಯೂನ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹೀಗಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕಂಪ್ಲೀಟ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಇವತ್ತು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯೋ ಡೈರೆಕ್ಟ್ ಆಗಿ ನಾನೇ ಅರ್ಜಿಯನ್ನು ಸಲ್ಲಿಸಿಕೊಡ್ತೇನೆ. ದಾಖಲೆಗಳನ್ನ ಕಳಿಸಿಕೊಟ್ರೆ ಸಾಕು, ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಂಪ್ಲೀಟ್ ಆಗಿ ಸಲ್ಲಿಸಿ ನಿಮಗೆ ಒಂದು ಅಕ್ಲೋಸ್ಮೆಂಟ್ ಪ್ರತಿ ಕೂಡ ಸಂಪೂರ್ಣವಾಗಿ ಕಳಿಸಿಕೊಡ್ತೇನೆ. ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಬ್ಯಾಂಕ್ ಆಫ್ ಬರೋಡಾಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿಕೊಡ್ತೇನೆ. ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.